ಹಾಕೊಳ್ಳುವಂತ ಬಟ್ಟೆಗೂ ದಾರಿದ್ರ ತಕೊಂಡಿ ಹೆಜ್ಜೆ ಇದ್ದೀವಿ. ಮದುವೆ ವಿಚಾರಕ್ಕೆ ಅಂತ ಬಂದ್ಮೇಲೆ ನಮ್ಗೆ ಮದುವೆನೇ ಆಯ್ತು. ಮತ್ತೆ ಮಗು ವಿಚಾರದಲ್ಲಿ ಗಂಡು ಪಾಪನೇ ಆಯ್ತು. ಅದಕ್ಕೆ ಇವತ್ತು ಕಿವಿ ಚುಚ್ಚೋದಕ್ಕೆ ಅಂತ ಇದೇ ದೇವಸ್ಥಾನಕ್ಕೆ ಬಂದ್ವಿ. 3 ವರ್ಷ ಹಿಂಗೇನೆ ಈ ಮನೆಯಲ್ಲಿ ಸ್ವಾಮಿಯವರು ವಾಸವಾಗಿದ್ರು. ಮೋಸ ಮಾಡಂತೂ ಯಾವುದೇ ಕಾರಣಕ್ಕೂ ಅವ್ರ ಹೆಸರು ಹೇಳ್ತಂದು ನಾವು ಜನ ಗಂಟ ಯಾವುದೇ ಒಂದು ದೆವ್ವ ಪೀಡೆಗಳಾಗ್ಲಿ, ಜನಗಳ ದೃಷ್ಟಿಗಳಾಗ್ಲಿ, ಏನೇ ಕಷ್ಟ ಸುಖ ತುಂಬಿಕೊಂಡು ಬಂದಂತ ಜನ ಇದೇ ಗಳಿಗೆ ಇದೇ ವೇಳೆ ನೀವು ವಾಸಿಸುವಂತ ಸ್ಥಳನ ಬೇರ್ಪಡಿಸ ಕಡಿಮೆ ಅಂದ್ರೂ ಒಂದ 8 ರಿಂದ 10 ಜನಕ್ಕೆ ಆ ಬಂಜತನ ನೀಗಿ ಆ ಸಂತಾನ ಬಗ್ಗೆ ಕೊಟ್ಟಿ ಆ ಬೆಳಕು ಕೊಟ್ಟಿ ಆ ನೆಮ್ಮಕೆನ ಆ ಭಗವಂತ ನಾವು ಜೀವನ ಮಾಡಿರೋರು. ಭಕ್ತರು ಉಳ್ಕೊಂಡವ್ರಿಗೆ ಮಂಗಳಾತಿ ತಟ್ಟೆ ಕಾಸನಿಂದ ಅಕ್ಕಿ ಹಸಿಟ್ಟು ತಂದು ಅಡಿಗೆ ಮಾಡಿಕ್ಕಿ ನಾವು ಉಪವಾಸ ಮಾಡಿರೋರು. ಹೊರಗಡೆ ಮದುವೆ ಫಂಕ್ಷನ್ಗಳು, ಗೃಹ ಪ್ರವೇಶಗಳು, ಒಂದು ಅಂಗಡಿ ಓಪನ್ಗಳು ಇಂಥವಕ್ಕೆಲ್ಲ ಅವ್ರು ಆಗ್ಲೇ ಪ್ರವೇಶ ಮಾಡ್ತಾವ್ರೆ. ಇನ್ನು ಅವ್ರ ಶಕ್ತಿ ಅಪಾರ. ಸ್ವಾಮಿ ನಿನ್ನ ಅರಿತವರ್ಯಾರು ದೇವನೇ ಹೋಯ್ತಾರಪ್ಪ. ಅವ್ನ್ ಗೊತ್ತಾಪಟ್ಟಿರುವಂತ ಬಾಲಕನ್ಗೆ ನಾನು ನಂದು ನನ್ ಗೂಡು ನನ್ ಗೋಕುಲ ನನ್ ಶಿಶು ಮಕ್ಕಳು ಕೂಡ ಮತ್ತೆ ಅವ್ರ ಫೋಟೋನ ದೃಷ್ಟಿಸ್ ನೋಡ್ತಾ ಇದ್ರೆ ಎದ್ದು ಬತ್ತಾವ್ರೆ. ಇಲ್ಲ ಯಾವ್ದಾರ ಒಂದ್ ರೂಪದಲ್ಲಿ ಅವ್ರ ನಿಜ ರೂಪನ ಕಳ್ಸೋದಕ್ಕೆ ಹೋಗ್ತಾರೆ. ಹೆಸರು ತಿಪ್ಪೇಗೌಡ. 3 ವರ್ಷ ಹಿಂಗೇನೆ ಈ ಮನೆಯಲ್ಲಿ ಸ್ವಾಮಿಯವರು ವಾಸವಾಗಿದ್ರು. ಅಂದ್ರೆ ಪುಸ್ತದ ರೂಪದಲ್ಲಿ ಸ್ವಾಮಿಯವರು ಯಾವ ರೀತಿ ಫೋಟೋದಲ್ಲಿ ಅವರೇ ಅದೇ ರೀತಿ ಪುಸ್ತಕದಲ್ಲಿ ಪ್ರತ್ಯಕ್ಷವಾಗಿರೋರು. ನಾವು ನಮ್ಮ ಬರ್ತನಕ್ಕೆ ಅವ್ರನ್ನ ನಾವು ಖುಷಿ ಕಾಯ್ತಿರ್ಲಿಲ್ಲ. ಜೊತೆಗೆ ಅವ್ರ ಮೈ ಮೇಲೆ ತಡ್ಕಳಿಕ್ಕೂ ಆಗನೆ ದಿನಕ್ಕೆ ಅವ್ರನ್ನ ನಾವು ನಮಗ್ ಸಾಧ್ಯ ಇಲ್ಲ ಪೂಜಿಕೆ ಅನ್ಕೊಂಡು ನಾವು ಬಂದಂತ ಟೈಮ್ ನಲ್ಲಿ ತಿನ್ನಕ್ಕೆ ಅನ್ನ ಹಾಕೊಳ್ಳುವಂತ ಬಟ್ಟೆಗೂ ದಾರಿದ್ರ ತಕೊಂಡಿ ಹೆಜ್ಜೆ ಇದ್ದೀವಿ. ಅವ್ರನ್ನ ಪೂಜಿಸಿಕ್ ಬಂದ್ಮೇಲೆ ದಿನಕ್ಕೂ ಒಂದೊಂದ್ ರೀತಿ ಬದಲಾವಣೆ ಕೊಟ್ರು. ನಮ್ಮಲ್ಲಿರೋ ಕಷ್ಟಗಳು ದಾರಿದ್ರ್ಯಗಳನ್ನ ಪರಿಹಾರ ಮಾಡ್ತಾ ಬಂದ್ರು. ಆದ್ರೂ ನಾವು ಇವತ್ತು ನಮ್ಮ ಭಕ್ತಾದಿಗಳಿಗಾಗ್ಲಿ ಆ ಸ್ವಾಮಿಯವ್ರನ್ನ ನೆನ್ಕೊಂಡ್ ಬರುವಂತ ಜನಗಳಿಗಾಗ್ಲಿ ಇಲ್ಲ ಸಲದ್ ಹೇಳಿ ಮತ್ತೆ ಒಂದು ಕೆಟ್ಟ ವಿಚಾರನ ಮಾತಾಡಿ ಅವ್ರ ಸುಳ್ಳು ಹೇಳಿ ಮೋಸ ಮಾಡಂತೂ ಯಾವುದೇ ಕಾರಣಕ್ಕೂ ಅವ್ರ ಹೆಸರು ಹೇಳ್ಕೊಂಡು ನಾವು ಜೀವನ ಮಾಡಿಲ್ಲ. ಅವ್ರ ಹೆಸರು ಹೇಳ್ಕೊಂಡು ಮುಂದೆ ಯಾವ ರೀತಿ ಬದುಕ್ಬೇಕು, ಯಾವ ರೀತಿ ಆ ನಂಬಿಕೆನ ನಾವು ಉಳಿಸ್ಕೋಬೇಕು ಅಷ್ಟಕ್ಕೆ ಇಲ್ಲಿ ಗಂಟ ಕಾಪಾಡ್ಕೊಂಡ್ ಬಂದಿದ್ವಿ. ನಾವು ಅವ್ರೇನ್ ದಾರಿ ಕೊಟ್ಟಾರೆ ಆ ದಾರಿನ ನಾವು ಹೋಗ್ತಾ ಇದೀವಿ. ಭಕ್ತರು ಕೂಡ ಆ ಸ್ವಾಮಿಯವ್ರನ್ನ ಎಷ್ಟು ಪೂಜಿಸ್ತಾರೆ ಈ ದೇವಸ್ಥಾನದಲ್ಲಿ ಅಷ್ಟು ನಮ್ಮನ್ನು ಕೂಡ ಅವ್ರಿಗಿಂತ ಒಂದು ದಾರ ಮುಂಚಿತವಾಗಿ ನಮ್ಮನ್ನ ನೆನ್ಕೊಳ್ಳುವಂತ ಶಕ್ತಿನ ಭಗವಂತ ನಮಗ್ ಕೊಟ್ಟವ್ರೆ. ಆ ಭಕ್ತರಿಗೂ ಕೂಡ ಆ ಶಕ್ತಿನ ದಾರಿ ಕೊಟ್ಟಾರೆ ಅಂತ ಅಲ್ಲಿಂದ ಇಲ್ಲಿ ತನಕ ಈ ರೀತಿ ನಡ್ಕೊಂಡ್ ಬರ್ತಾ ಇದೀವಿ. ಮುಂದೆ ಯಾವ ರೀತಿ ಐತಿ ಅಂತ ಗೊತ್ತಿಲ್ಲ. ಇಲ್ಲಿ ಗಂಟ ಯಾವುದೇ ಒಂದು ದೆವ್ವ ಪೀಡೆಗಳಾಗ್ಲಿ, ಜನಗಳ ದೃಷ್ಟಿಗಳಾಗ್ಲಿ, ಏನೇ ಕಷ್ಟ ಸುಖ ತುಂಬಿಕೊಂಡು ಬಂದಂತ ಜನಗಳಿಗೆ ನಿವಾರಣೆ ಮಾಡ್ಕೊಟ್ಟಾರೆ ಅವ್ರು ಕೊಟ್ಟಂತ ಮಾತಿನಿಂದ. ಜೊತೆಗೆ ಎಷ್ಟೋ ವರ್ಷ ಅಂದ್ರೆ 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ, 24 ವರ್ಷ, 28 ವರ್ಷ ಕಂಟನು ಮಕ್ಕಳಿಂದೇನೆ ಈ ಸ್ಥಾನಕ್ಕೆ ಬಂದವ್ರಿಗೆ ಆ ಸಂತಾನ ಬಗ್ಗೆ ಕೊಟ್ಟಿ ಇವತ್ತು ಆ ಹೆಸರನ್ನ ಉಳಿಸ್ಕೊಂಡು 1 ವರ್ಷ ಕಡಿಮೆ ಅಂದ್ರೂ ಒಂದ 8 ರಿಂದ 10 ಜನಕ್ಕೆ ಆ ಬಂಜತನ ನೀಗಿ ಆ ಸಂತಾನ ಬಗ್ಗೆ ಕೊಟ್ಟಿ ಆ ಬೆಳಕು ಕೊಟ್ಟಿ ಆ ನೆಮ್ಮಕೆನ ಆ ಭಗವಂತ ಉಳಿಸ್ಕೊತಾರೆ. ಮುಂದೆ ಅದೇ ರೀತಿ ಆ ಹೆಸರನ್ನ ಉಳಿಸ್ಕೊಂಡು ಅವ್ರು ನಂಬುವಂತ ಭಕ್ತರನ್ನ ಅವ್ರು ಕಾಪಾಡ್ಕೋಬೇಕಾರೆ ಅದಕ್ಕಿಂತ ಐಶ್ವರ್ಯ ನಮ್ಗೆ ಏನು ಬೇಡ. ಆಗಿಲ್ಲಪ್ಪ ಆ ಭಕ್ತರಿಗೆ ಅರ್ಥ ಆಗ್ಬಿಟ್ರೆ ಸಾಕು. ಆ ಭಕ್ತರು ಹೇಳಿರುವಂತ ರೀತಿನಲ್ಲಿ ಇವತ್ತು ನಾವು ಈ ಜಾಗದಲ್ಲಿ ನಾವು ಕೂತ್ಕೊಂಡಾಗ ಮಂಗಳಾರತಿ ತಟ್ಟೆ ಕಾಸನ್ನ ಒರೆಸ್ಕೊಂಡು ಹೋಗಿ ಅಂಗಡಿಯಿಂದ ಅಕ್ಕಿ ಹಸಿಟ್ಟು ತಗೊಬಂದಿ
ನಾವು ಜೀವನ ಮಾಡಿರೋರು. ಭಕ್ತರು ಉಳ್ಕೊಂಡವ್ರಿಗೆ ಮಂಗಳಾತಿ ತಟ್ಟೆ ಕಾಸನಿಂದ ಅಕ್ಕಿ ಹಸಿಟ್ಟು ತಂದು ಅಡಿಗೆ ಮಾಡಿಕ್ಕಿ ನಾವು ಉಪವಾಸ ಮಲ್ಗಿರೋರು. ಇವತ್ತು ಅದೇ ಭಕ್ತರು ವಾರಕ್ಕೆ ಹಸ್ಕೊಂಡ್ ಬರುವಂತ ಭಕ್ತಾದಿಗಳು ಹಂಗೆ ಹೋಗ್ಬಾರ್ದು, ಆ ಅಪ್ಪನ ಸನ್ನಿಧಿಗೆ ಬರೋರು ಅವ್ರು ಹಸ್ಕೊಂಡ್ ಹಿಂತಿರ್ಗಿ ಮನೆಗೆ ಹೋಗ್ಬಾರ್ದು ಅಂತ ಹೇಳಿ ವಾರಕ್ಕೊಬ್ರು ಅವರೇ ನಿಂತಿ ಅವರೇ ಅಡ್ಗೆ ಮಾಡಿ ಅವರೇ ಪ್ರಸಾದ ಕೊಡ್ತಾವ್ರೆ ಅಂದ್ರೆ ನಾನು ಕೂಡ ಏನು ಹೇಳ್ಬೇಕಾಗಿಲ್ಲ. ಬಸವಪ್ಪನಲ್ಲಿ ಸ್ವಾಮಿಯರು ಯಾವ ರೀತಿ ವಾಸ ಆಗವ್ರೆ ಅಂತ ನಾನು ಹೇಳ್ಬೇಕಾಗಿಲ್ಲ. ಭಕ್ತರಿಗೆ ಅರಿವಾಗತ್ತೆ. ಅವ್ರನ್ನ ದೃಷ್ಟಿಸ್ತಂತ ಟೈಮು ಅವ್ರ ಪೂಜೆ ಮಾಡುವಂತ ಟೈಮು ಅವ್ರ ಪಾದ ಕೊಡುವಂತ ರೀತಿ, ಆ ಟೈಮ್ ನಲ್ಲಿ ಬಸವಪ್ಪನ ನೋಡಿದಂತ ಭಕ್ತರು ಸ್ವಾಮಿಯರು ಎಷ್ಟು ಶಕ್ತಿನ ಪಡ್ಕೊಂಡಿ ಬಸವಪ್ಪನಲ್ಲಿ ಆಜ್ಞೆ ಕೊಡ್ತಾರೆ ಅಂತ ಭಕ್ತರಿಗೆ ಗೊತ್ತಾಗುತ್ತೆ. ಬಸವಪ್ಪನ್ನ ನಾನ್ ಪಡ್ಕೋಬೇಕು ಅನ್ನೋದು ಅವ್ರಿಗೆ ಆಸೆ ಇದ್ದದ್ದು ಯಾವಾಗ ಅಂದ್ರೆ, ನಾನ್ ಎಲ್ಲಾದ್ರೂ ಹೊರಗಡೆ ಒಂದಿಷ್ಟಗ್ಲ ನಾನು ಗುಡಿ ಕಟ್ಟಿಸ್ಕೋಬೇಕು ಅನ್ನೋ ಭಾವನೆ ಇತ್ತು. ಶಿವರಾತ್ರಿಗೆ 1 ವರ್ಷ ಶಿವರಾತ್ರಿ ದಿನ ಬಸವಪ್ಪನ ಕರ್ಕ ಬಂದ್ಕೊಟ್ರು. ಅವತ್ತು ಕೂಡ ಯಾವ ರೀತಿ ಬಸವಪ್ಪನ ಒಳಗಡೆ ಕರ್ಕ ಬರ್ಬೇಕು ಕರ್ಕೊಂಡು, ಮತ್ತೆ ಕಳೆದಂತ ಆಗಸ್ಟ್ ಅಲ್ಲಿ ಬಸವಪ್ಪನ್ಗೆ ದೀಕ್ಷೆ ಕೊಟ್ಟಿ ಸೂರ್ಯನಂದಿ ಅಂತೇಳಿ ನಾಮಕರಣ ಮಾಡಿ ಆ ಹೆಸರನ್ನ ನಡ್ಸ್ಕೊಟ್ಟು, ಅದು ಅವತ್ ನಡ್ಸ್ಕೊಡ್ಬೇಕಾದ್ರೆ ಚಿಕ್ಕಮಂಗ್ಳೂರಿಂದ ಶರಣಯ್ಯ ಬಸವಪ್ಪನ ಕರ್ಸಿ ಅವರಿಂದ ದೀಕ್ಷೆ ಕೊಟ್ಟಿಸಿ ಮುದ್ರೆ ನಡೆಸಿ ಆ ಮುದ್ರೆ ಕಾರ್ಯಕ್ರಮದಲ್ಲಿ ಹೆಸರು ಕೂಡ ನಾಮಕರಣ ಮಾಡಿ ನಡ್ಸ್ಕೊಂಡ್ ಬಂದು ಅವತ್ತಿಂದ ಇವತ್ ಗಂಟ ಆ ಬಸವಪ್ಪನ ಹೆಸರು ಕೂಡ ಒಂದು ಪ್ರಬಂಧವಾಗತ್ತೆ. ಇವಾಗ ಹಲವಾರು ರೀತಿನಲ್ಲಿ ಹೊರಗಡೆ ಮದುವೆ ಫಂಕ್ಷನ್ಗಳು, ಗೃಹ ಪ್ರವೇಶಗಳು, ಒಂದು ಅಂಗಡಿ ಓಪನ್ಗಳು, ಇಂಥವಕ್ಕೆಲ್ಲ ಅವ್ರು ಆಗ್ಲೇ ಪ್ರವೇಶ ಮಾಡ್ತಾವ್ರೆ. ಇನ್ನು ಅವ್ರ ಶಕ್ತಿ ಅಪಾರ ಅದೇ, ಆದ್ರೆ ನಮ್ಗ್ ಜಾಗ ಸಾಲ್ತಾ ಇಲ್ಲ ಅವ್ರನ್ನ ನೋಡ್ಕೊಳಿಕೆ. ಈ ಸ್ಥಳದಲ್ಲಿ ಅಪ್ಪನ್ಗೆ ಮತ್ತೆ ಬಸವಪ್ಪನ್ಗೆ ಈ ಜಾಗದಲ್ಲಿ ಸ್ಥಳ ಸಾಲ್ತಾ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ ಭಕ್ತಾದಿಗಳನ್ನ ಮುಂದಿಟ್ಕೊಂಡು ಭಕ್ತಾದಿಗಳ ಒಂದು ಒಪ್ಪಿಗೆ ತಕೊಂಡು ಅವ್ರ ಒಪ್ಪಿಗೆ ಅಂತಾನೆ ಎಲ್ಲಾರು ಹೊರಗಡೆ ಭೂಮಿ ಸ್ಥಳದಲ್ಲಿ ಒಂದಿಷ್ಟ ದೇವಸ್ಥಾನ ಮಾಡ್ಬೇಕು ಅನ್ನೋದು ಒಂದು ಆಸೆ ಇದೆ. ಅಷ್ಟನ್ನ ಅಪ್ಪ ನಡೆಸ್ಕೊಟ್ರೆ ಸಾಕು. ನಮಗೂ ಜೊತೆಗೆ ಆ ಭಕ್ತರನ್ನ ಬರುವಂತ ಭಕ್ತರಿಗೆ ಸುಖ ಸಂತೋಷ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟಿ ಪ್ರತಿಗಳಿಗೆ ಆ ಭಕ್ತರನ್ನ ರಕ್ಷಿಸಿದ್ರೆ ಅದಕ್ಕಿಂತ ತೃಪ್ತಿ ಏನಿಲ್ಲ. ಅಪ್ಪ ಈ ಹಳೆ ಮನೆಯಲ್ಲಿ ಇವತ್ತು 18 ವರ್ಷದಲ್ಲಿ ಅಪ್ಪ ಬಂದ್ಮೇಲೆ ಇಷ್ಟೊತ್ತಿಗೆ ಬೇರೆ ಸ್ಥಳನೇ ಆಗಿದ್ರೆ, ಬೇರೆ ಗುಡಾಪ್ತಿರಿ ಆಗಿದ್ರೆ ಯಾವ್ದಾರು ಒಂದ್ ರೀತಿನಲ್ಲಿ ದೇವಸ್ಥಾನ ಕಟ್ಬೋದಾಗಿತ್ತು. ಆದ್ರೆ ನಾವು ಅಪ್ಪ ಏನ್ ಒಪ್ಪಿಗೆ ಕೊಡ್ತಾರೆ ಅದೇ ರೀತಿ ನಡ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಗಂಟನೂ ಬಂದು ಅಪ್ಪ ಸ್ಥಾಪನೆ ಆದ ದಿನ 12 ಗಂಟೆ ರಾತ್ರಿ ಕೂಗ್ಕೊಂಡ್ ಬಂದ್ರು. ಅವತ್ ಅವರೇ ಕೂಡ ಧಾನ್ಯ ತುಂಬಿ ಧಾನ್ಯದಲ್ಲಿ ಕಳಸ ಕೂರ್ಸಿದ್ರು. ಅದು ಒಂದು ಆ ಕಳಸ ಕೂರ್ಸಕ್ಕೂ ನಮ್ಮ ಹತ್ರ ಒಂದು ಕಳಸಕ್ ಚೊಂಬಿರ್ಲಿಲ್ಲ. ಅಪ್ಪನ್ ಕೂರ್ಸಕ್ಕೆ ಇಷ್ಟ ಆಗಲ್ಲ. ಅಪ್ಪನ ಒಂದು ಬಿಂಬ ಅಂದ್ರೆ ಫೋಟೋನ ತಂದಿ ನೆಲೆ ಮಾಡಿ ಕೂರ್ಸ್ತು. ಅವತ್ತು ಬರೀ 400 ರೂಪಾಯಿ ಕೊಟ್ರೆ ಅಪ್ಪನ್ ಫೋಟೋ ತಂದಿ ಸ್ಥಾಪನೆ ಮಾಡಿಕಲ್ಲ. ಇವತ್ತು ಇಷ್ಟೆಲ್ಲ ಭಕ್ತಾದಿಗಳು ಮಾಡಿರೋದು. ಆದ್ರೆ ಆ ಕಳಸದ ರೂಪದಲ್ಲಿ ಅವ್ರೇ ಅಂದ್ರೆ ಇದು ಅಪಾರವಾದಂತ ಶಕ್ತಿ. ಅವರನ್ನೇ ದೃಷ್ಟಿಸಿ ಶ್ರದ್ಧೆಯಿಂದ ನೆನಕೆ ಇಟ್ಕೊಂಡು ಆ ಕಳಸನ ಮತ್ತೆ ಅವ್ರ ಫೋಟೋನ ದೃಷ್ಟಿಸಿ ನೋಡ್ತಾ ಇದ್ರೆ ಎದ್ದು ಬರ್ತಾವ್ರೆ. ಇಲ್ಲ ಯಾವ್ದಾರ ಒಂದ್ ರೂಪದಲ್ಲಿ ಅವ್ರ ನಿಜ ರೂಪನ ಕಳಸದಲ್ಲಿ ಕೊಡ್ತಾರೆ. ವಿಶೇಷ ಪೂಜೆ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಭಕ್ತಾದಿಗಳ ಮನೆಗಳಿಗೆ ಕಷ್ಟ ಸುಖ ನೀಸ್ಗಳಿಕೆ ಭಕ್ತಾದಿಗಳಿಗೆ ಏನು ಕಟ್ಲಿ ಅಂತ ಹೇಳ್ತೀವಿ, ಅಂದ್ರೆ ಒಂದ್ ಭದ್ರತೆ ಅಂತ ನಡ್ಸ್ಕೊಡ್ತೀವಿ. ಅಷ್ಟನ್ನ ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಡ್ಸ್ಕೊಡ್ತೀವಿ. ಬೇರೆ ದಿನ ಇಲ್ಲ. ಈ ವಾರಗಳಲ್ಲಿ ಅಂದ್ರೆ ಶನಿವಾರಗಳಲ್ಲಿ ಅಪ್ಪ ಬರ್ತಾರೆ, ಅವ್ರ ಮಹಿಮೆ ಇರುತ್ತೆ. ಅವತ್ತೇನ್ ಭಕ್ತರಿಗೆ ಪ್ರಶ್ನೆ ಕೊಡ್ಬೇಕು, ಅವ್ರ ಕಷ್ಟ ಸುಖ ಕೇಳ್ಕೋಬೇಕು ಅಷ್ಟೊಂದು ಕೇಳ್ಕೊಂಡಿರ್ತಾರೆ. ಅವ್ರನ್ನ ನಿವಾರಣೆ ಮಾಡೋ ರೂಪದಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳನ್ನು ಭದ್ರತೆ ನಡ್ಸ್ಕೊಡ್ತೀವಿ. ಯಾವುದೇ ಒಂದು ಗಾಳಿ ಪೀಡೆಗಳಿರ್ಲಿ ಅದನ್ನ ಅವತ್ತಿನ ಟೈಮ್ ನಲ್ಲಿ ಪರಿಹಾರ ಮಾಡಿ ಆ ಮನೆಗಳಿಗೆ ಆ ಭಕ್ತರನ್ನ ರಕ್ಷಿಸುವಂತ ರೂಪದಲ್ಲಿ ಒಂದು ಭದ್ರತೆ ನಡೆಸ್ತೀವಿ. 8 ವರ್ಷ ಆಗೈತೆ. ಅವ್ರ ಮಹಿಮೆ ಬಸವಪ್ಪನಲ್ಲ ಅವ್ರೆ. ಅಂದ್ರೆ ಇನ್ನ ಸುಮಾರು ಮುಂದಿನ ವರ್ಷಗಳಲ್ಲಿ ಇನ್ನು ಎಷ್ಟು ಪವಾಡ ಯಾವ ರೀತಿ ನಡ್ಕೊಂಡು ಹೋಯ್ತಾರೆ ಅಂತ ನಮಗೂ ಒಂದು ಆಶ್ಚರ್ಯನೇ. ಯಾಕೆಂದ್ರೆ ಇವತ್ತು ಅವ್ರ ಬಸವಪ್ಪನಲ್ಲಿರುವಂತ ಶಕ್ತಿ ನಾವ್ ಹೇಳ್ಬೇಕಾಗಿಲ್ಲ, ಭಕ್ತರಿಗೂ ಗೊತ್ತು. ನೋಡುವಂತ ಭಕ್ತಾದಿಗಳಿಗೂ ಅವ್ರ 2 ಕಣ್ಣುಗಳಲ್ಲಿ ತೃಪ್ತಿ ಪಡುವಂತ ರೂಪದಲ್ಲಿ ಐತೆ. ಅದ್ರಲ್ಲಿ ನಾವ್ ಹೇಳೋಂಗಿಲ್ಲ. ಈಗ ಒಳಗಡೆ ಉತ್ಸವ ಮೂರ್ತಿ ಸ್ಥಾಪನೆ ಮಾಡಿದೀವಿ. ಟಿ ನರಸೀಪುರ ಅನ್ನುವಂತ ಒಂದು ಗ್ರಾಮದಲ್ಲಿ 28 ವರ್ಷ ಅವ್ರ ಮಕ್ಳಿರ್ಲಿಲ್ಲ. ಇಲ್ಲಿಗೆ ಯಾರೋ ಭಕ್ತಾದಿಗಳು ಕರ್ಕ ಬಂದಿ ಒಂದ್ ಪ್ರಶ್ನೆ ಪಡ್ಕೊಂಡಿ ಹೋದ್ರು. ಆ ಭಕ್ತರು ಅವ್ರ ಪ್ರಶ್ನೆ ಪಡ್ಕೊಂಡು ಹೋದಾದ ನಂತರ ನಮ್ಗೆ ಗೊತ್ತಿಲ್ಲ ಅವ್ರ ಪಾಪವಾಗಿರೋದು. ಪಾಪವಾದ 1 ತಿಂಗಳ ಮೇಲೆ
ಅಪ್ಪನ ಮೈ ಮೇಲೆ ತಡಿಯಕ್ಕಾಗ್ದೇನೆ. ಯಾಕೆಂದ್ರೆ ನಿತ್ಯನು ಪ್ರತಿ ರಾತ್ರಿನಲ್ಲೂ ಅವ್ರ ಮಕ್ಕಳಾದ 1 ತಿಂಗಳ ಮೇಲೆ ಪ್ರತಿ ದಿನನೂ ಅಪ್ಪ ಅವ್ರಿಗೆ ಕಾಣಿಸ್ಕೊಳ್ಳಿಕ್ ಸ್ಟಾರ್ಟ್ ಆಗ್ಬಿಟ್ರಂತೆ. ಅವಾಗ ಅವರೇ ನಮಗ್ ಫೋನ್ ಮಾಡಿ ಕರೆಸ್ಕೊಂಡು ಉತ್ಸವ ಮೂರ್ತಿನ ಪಂಚಲೋಹದಲ್ಲಿ 102 kg ತೂಕದ ವಿಗ್ರಹ ಮಾಡಿಸ್ಕೊಟ್ರು. ನೆರೆಯ ದೇವ್ರ ನಾನು ಮಾಡಿಸ್ಕೊಡ್ತೀನಿ ಅಂತ. ಅದರಿಂದ ಅವ್ರನ್ನು ಕೂಡ ಸ್ಥಾಪನೆ ಮಾಡಿದೀವಿ. ಈಗ ಅವರಿಂದನೂ ಪ್ರಶ್ನೆ ಆಗತ್ತೆ. ಅಂದ್ರೆ ಹೊರಗಡೆ ಮೆರವಣಿಗೆಗೆ ಹೋದಾಗ ಈಗ ಅವ್ರನ್ನು ಗೃಹಪ್ರವೇಶಗಳಲ್ಲಿ ಅಪ್ಪನ ಕತೆ ಮಾಡಿಸುವಂತ ಭಕ್ತರೆಲ್ಲ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಕೂಡ ಅವರಿಂದ ಪ್ರಶ್ನೆ ಆಗತ್ತೆ. ಭಕ್ತಾದಿಗಳು ಏನು ಆಜ್ಞೆ ಪಡಿತಾರೆ ಆ ರೀತಿ ಉತ್ಸವನ ಹೊತ್ಕೊಂಡಿರುವಂತ ಭಕ್ತರಲ್ಲಿ ಈಗ ಹಲವಾರು ವಿಡಿಯೋಗಳೈತೆ. ಆ ವಿಡಿಯೋಗಳಲ್ಲೂ ಅವ್ರು ಎಡಕ್ ಬನ್ನಿ ಅಂದ್ರೆ ಎಡಕ್ ಬರ್ತಾರೆ, ಬಲಕ್ ಬನ್ನಿ ಅಂದ್ರೆ ಬಲಕ್ ಬರ್ತಾರೆ, ತೂಕಂಡ್ ಬನ್ನಿ ಅಂದ್ರೆ ಆ ರೀತಿ ತೂಕಂಡ್ ಕೂಡ ಅವ್ರು ಪ್ರಶ್ನೆ ನಡೆಸ್ಕೊತಾರೆ. ಅದು ನಮ್ ಗ್ರಾಮದಲ್ಲೂ ನಡೆದೈತೆ. ಮತ್ತೆ ಹೊರಗಡೆನು ಭಕ್ತಾದಿಗಳ ಮನೆಗೆ ಗೃಹಪ್ರವೇಶಗಳಿಗೆ ಅಪ್ಪನ ಕತೆ ಮಾಡಿಸುವಂತ ಜಾಗಕ್ಕೆ ಹೋದಾಗೆಲ್ಲ ಅದ್ ನಡೆದಿದೆ. ಇಲ್ಲಿಗ್ ಬರ್ಬೇಕು ಅಂದ್ರೆ ಅಪ್ಪನ್ನೇ ಕೇಳ್ಬೇಕು ಅಂದ್ರೆ ಶನಿವಾರನೇ ಬರ್ಬೇಕು. ಅವಾಗ ಬಸವಪ್ಪನ ಪ್ರಶ್ನೆ ಕೂಡ ಇರುತ್ತೆ, ಪಾದ ಕೇಳುವಂತದ್ದು. ಜೊತೆಗೆ ಅಪ್ಪನ ಪ್ರಶ್ನೆ ಇರುತ್ತೆ. ಕವಡೆ ಶಾಸ್ತ್ರ ಕೇಳ್ಬೇಕು ಅಂದ್ರೆ ಪ್ರತಿ ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಇರ್ತೀವಿ. ಪ್ರತಿ ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಯಾವಾಗ್ಲೂ ಇರುತ್ತೆ. ಅದಲ್ದೇನೆ ಅಮಾವಾಸ್ಯೆ ಹುಣ್ಣಿಮೆ ಕಟ್ಲೆಗಳು ನಡೆಯುತ್ತೆ, ಭದ್ರತೆಗಳು ನಡೆಯುತ್ತೆ. ಅದ್ರ ಜೊತೆನಲ್ಲಿ ಕವಡೆ ಶಾಸ್ತ್ರ ಕೂಡ ಇರುತ್ತೆ. ಅದ್ರಲ್ಲೂ ಭಕ್ತಾದಿಗಳಿಗೆ ಅಂದ್ರೆ ಪ್ರತಿನಿತ್ಯನೂ ಕೂಡ ಭಕ್ತಾದಿಗಳು ಈಗ ಹಿಂದೆ ಹಂಗಲ್ಲ, ಪ್ರತಿ ದಿನನೂ ಬಸವಪ್ಪ ಯಾವ ಟೈಮ್ ನಲ್ಲಿ ಈ ದೇವಸ್ಥಾನಕ್ಕೆ ಕಾಲಿಟ್ರು ಅವತ್ತಿಂದ ಇವತ್ ಗಂಟ ಪ್ರತಿ ದಿನನೂ ಭಕ್ತಾದಿಗಳು ಬರ್ತಾರೆ. ಇವಾಗ ಭಕ್ತಾದಿಗಳು ಇಲ್ಲ ಅಂತ ನಾವ್ ಅನ್ಕೊಳ್ಳಂಗೆ ಇಲ್ಲ, ಬರ್ತಾ ಇರ್ತಾರೆ. ಪ್ರತಿ ದಿನನೂ ಬರ್ತಾರೆ. ಅವ್ರಿಗಾಗಿ ನಾವು ಕೂಡ ಇದ್ದೀವಿ. ನಾವೇ ಯಾವುದೇ ಕೆಲಸ ಕಾರ್ಯ ಬಿಟ್ಟಿ ಅಪ್ಪನ್ ಪೂಜಿಸಿಕೆ ಎಷ್ಟು ಇಷ್ಟಪಡ್ತೀವಿ, ಭಕ್ತಾದಿಗಳ ಕಷ್ಟ ಸುಖಕ್ಕೂ ಕೂಡ ಅದನ್ನ ಪರಿಹಾರ ಮಾಡಿಕೂ ಕೂಡ ಅಷ್ಟು ಇಷ್ಟಪಟ್ಕೊಂಡು ಬರುವಂತ ಭಕ್ತನ್ನ ಎಲ್ಲ ನಮ್ ಜೊತೆಲಿ ಹುಟ್ಟವ್ರೆ, ನಮ್ಮ ಅಣ್ಣ ತಮ್ದಿರು, ನಮ್ಮ ಅಕ್ಕ ತಂಗಿರು. ಆ ಕಷ್ಟನ ನಮ್ಮಿಂದ ಅಪ್ಪನ್ ಶಕ್ತಿನ ಪಡ್ಕೊಂಡು ಅಪ್ಪನ್ಗೆ ಏನು ಶಕ್ತಿ ಕೊಡ್ತಾರೆ ಅದನ್ನ ಮೀರಿ ಆ ಕಷ್ಟ ಸುಖನ ನಾವು ಪರಿಹಾರ ಮಾಡ್ಬೇಕು ಅಂತ ಹೇಳಿ ನಾವು ಕೂಡ ಅಷ್ಟು ಶ್ರದ್ಧೆಯಿಂದ ಮಾಡ್ತೀವಿ. ಇಲ್ಲಿಗೆ ಬರ್ಬೇಕು ಅಂದ್ರೆ ಅಗಸ್ಸು ಬಂದಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನ್ಕುಳಿ ಹೋಬಳಿ ಲಿಂಗಾಪುರ ಅನ್ನೋ ಕ್ಷೇತ್ರ. ಚಿನ್ಕುಳಿಂದ ಮೇಲ್ಕೋಟೆ ರೋಡ್ 1.25 ಕಿಲೋಮೀಟರ್ 1 ಕಿಲೋಮೀಟರ್ ಅಲ್ಲಿ ಇರುತ್ತೆ. ಚಿನ್ಕುಳಿಗ್ ಬಂದು ಯಾರನ್ನ ಕೇಳಿದ್ರು ಪಾಂಡವಪುರದಲ್ಲಿ ಚಿನ್ಕುಳಿ ರೂಟ್ ಕೇಳ್ಬೋದು, ಶ್ರೀರಂಗಪಟ್ಟಣದಲ್ಲಿ ಚಿನ್ಕುಳಿ ರೂಟ್ ಕೇಳ್ಬೋದು, ಕ್ಯಾರ್ಪೇಟೆಲ್ ಚಿನ್ಕುಳಿ ರೂಟ್ ಕೇಳ್ಬೋದು. ಮತ್ತೆ ಚಿನ್ಕುಳಿಗ್ ಬಂದು ಯಾರನ್ನ ಕೇಳಿದ್ರು ಒಂದ್ ಅಂಗಡಿಯರಾಗ್ಲಿ ಮತ್ತೆ ಓಡಾಡುವಂತ ಜನ ಆಗ್ಲಿ ಆಟೋದರಾಗ್ಲಿ ಲಿಂಗಾಪುರ ಅನ್ನೋಂತ ಒಂದ್ ಊರು ಅದಿಲ್ಲ ಅಂದ್ರೆ ಶನಿನಾಥನ ದೇವಸ್ಥಾನ ಎಲ್ಲಿದೆ ಇಲ್ಲಿ ಅಂದ್ರೆ ಅವ್ರು ಫಸ್ಟ್ ಹೇಳದೆ ಲಿಂಗಾಪುರ. ಯಾಕಂದ್ರೆ ಅಷ್ಟು ಶಕ್ತಿನ ಅಷ್ಟು ನೆನಕೆನ ಭಗವಂತ ನಮ್ಮ ಸುತ್ತ ಊರ್ಗೂ ಗೊತ್ತಿರುವಂಗೆ ನಡ್ಸ್ಬೋದು. ಪಾಂಡವಪುರ ತಾಲೂಕಿಗೆ ಈ ದೇವಸ್ಥಾನ ನಮ್ಗೆ ಬೇರೆಯವರಿಂದ ಗೊತ್ತಾಗಿಲ್ಲ. ಅವ್ರಿಗೆ ನಾವು ಒಳ್ಳೇದಾಗಿದೆ ಇಲ್ಲಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವು ಇಲ್ಲಿ ಒಂದ್ಸಲ ಬಂದ್ವಿ ಮದುವೆ ವಿಚಾರಕ್ಕೆ. ಅದಾದ್ಮೇಲೆ ಮದುವೆ ವಿಚಾರಕ್ಕೆ ಅಂತ ಬಂದ್ಮೇಲೆ ನಮ್ಗೆ ಮದುವೆನೇ ಆಯ್ತು. ಮತ್ತೆ ಮಗು ವಿಚಾರದಲ್ಲಿ ಗಂಡು ಪಾಪನೇ ಆಯ್ತು. ಅದಕ್ಕೆ ಇವತ್ತು ಕಿವಿ ಚುಚ್ಚೋದಕ್ಕೆ ಅಂತ ಇದೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅವ್ರು ಸ್ಟಾರ್ಟಿಂಗ್ ಇರ್ಬೇಕಾದ್ರೆ ಇದು ಅವ್ರೊಂದು ಧೈರ್ಯ ಕೊಟ್ಟಿದ್ರು, ನಾವಿದೀವಿ ಏನೇ ತೊಂದ್ರೆ ಬಂದ್ರು ನಾನು ಇರ್ತೀನಿ ಅಂತ ಒಂದು ಧೈರ್ಯ ಕೊಟ್ಟಿದ್ರು. ಅದೇ ತರ ಅವ್ರು ಯಾವ ರೀತಿ ಹೇಳಿದ್ರು ಅದೇ ತರ ನಡೆದಿದೆ. ಯಾವ್ದು ಇದುವರೆಗೂ ಫುಲ್ ಆಗಿಲ್ಲ. ಏನು ನಾವು ಅನ್ಕೊಂಡಿದ್ದೆಲ್ಲ ನಮ್ಗೆ ಈಡೇರುತ್ತೆ. ಹೇಳಿ ನಾವು ಅದಕ್ಕೆ ನಮ್ಮ ಮನೆ ದೇವ್ರನ್ನ ಎಷ್ಟು ನಂಬ್ತೀವಿ ಅಷ್ಟೇ ನಾವು ಈ ದೇವ್ರನ್ನ ನಾವು ನಂಬಿ ನಾವ್ ಏನೇ ಇದ್ ಮಾಡ್ಬೇಕಾದ್ರೂ ಇವ್ರನ್ನ ಕೇಳಿ ನಾವು ಇದ್ ಮಾಡ್ತೀವಿ. ಯಾಕೆಂದ್ರೆ ಇಷ್ಟೊಂದ್ ಜನ ಒಳ್ಳೇದ್ ಮಾಡಿದ್ರೆ ಅದಕ್ಕೆ ಇದೇ ಜಾಗದಲ್ಲಿ ನಾವು ಮಗುಗೆ ಮತ್ತೆ ಹತ್ರ ಎರಡನ್ನೂ ಮಾಡ್ತೀವಿ. ನಿಮ್ಮ ಮನಸ್ಸಲ್ಲಿ ಏನೇ ಇದ್ರು ನಿಮ್ ಕಷ್ಟ ಏನೇ ಇದ್ರು ಅಪ್ಪಾಜಿ ಹತ್ರ ಬಂದು ಹೇಳಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಹೇಳ್ತೀವಿ. ಇದು ಒಬ್ಬ ತಂದೆ ಮಕ್ಳಿಗೆ ಯಾವ ರೀತಿ ಬುದ್ಧಿ ಹೇಳ್ತಾರೆ ಅದೇ ತರನೇ ಅವರು ನಮ್ಗೆ ಬುದ್ಧಿ ಹೇಳ್ತಾರೆ. ಯಾವ ತರ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಅವರು ದೇವ್ರ ಕಾರ್ಯ ಅನ್ನೋದಲ್ದೇ ನಮ್ಗೆ ಬೇಕಾದ್ರೆ ಒಂದು ಒಳ್ಳೆ ಮಾರ್ಗದರ್ಶನ ಚೆನ್ನಾಗಿ ನೀಡ್ತಾರೆ. ಶನೇಶ್ವರ ಸ್ವಾಮಿ ಅಂತಂದ್ರೆ ಅದು ಆ ದೇವ್ರ ಬಗ್ಗೆ ಭಯ ಇರ್ಬೋದು, ಆದ್ರೆ ನಾವ್ ಈ ಜಾಗದಲ್ಲಿ ನಾವ್ ಯಾವತ್ತೂ ಭಯ ಪಟ್ಟಿಲ್ಲ. ಯಾಕೆಂದ್ರೆ ದೇವ್ರನ್ನ ಇಷ್ಟಪಟ್ಟಿದೀವಿ, ಭಯ ಪಡುವಂತ ಇದೆ. ಇಲ್ಲಿ ಪ್ರತಿ ಶನಿವಾರನು ಬಂದಂತ ಭಕ್ತಾದಿಗಳಿಗೆ ಅನ್ನದಾಸೋಹ ಇದ್ದೇ ಇರುತ್ತೆ, ಪ್ರಸಾದ ವಿತರಣೆ ನಡೀತಾನೆ ಇರುತ್ತೆ.
ಮತ್ತೆ ಭಕ್ತರ ಸಂಖ್ಯೆ ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗಲ್ಲ. ಯಾಕೆ ಅಂತಂದ್ರೆ ಅಷ್ಟು ನಮ್ಗೆ ಒಳ್ಳೇದಾಗ್ತಾ ಇದೆ ಅನ್ನೋದ್ರ ಮೇಲೆನೆ ಇಲ್ಲಿ ಜನ ಬರ್ತಾ ಇರೋದು. ಒಳ್ಳೇದಾಗಿಲ್ಲ ಅಂತಂದ್ರೆ ಯಾವುದೇ ಕಡೆಗೆ ಬರ್ತಾರೆ.